ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. 1950ರ ದಶಕದ ಮಧ್ಯಭಾಗದಲ್ಲಿ ಹೋವಾರ್ಡ್ ಸೂಲ್ಜ್ ಅವರು ಅಮೆರಿಕದ ಒಂದು ಸಣ್ಣ ಪಟ್ಟಣದ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದರು. ಅವರ ಜೀವನವು ಆರ್ಥಿಕವಾಗಿ ಬಹಳ ಕಷ್ಟದಿಂದ ಕೂಡಿತ್ತು. ಅವರ ತಂದೆ ಸರಕು ಸಾಗಣೆ ವಾಹನದ ಚಾಲಕರಾಗಿದ್ದರು. ಅಂದಿನ ಕಾಲಕ್ಕೆ ಅದೊಂದು ದೊಡ್ಡ ಉದ್ಯೋಗವಾಗಿರಲಿಲ್ಲ, ಯಾವುದೇ ಸ್ಥಿರತೆ ಇರಲಿಲ್ಲ ಮತ್ತು ಆರೋಗ್ಯ ವಿಮೆಯಂತಹ ಸೌಲಭ್ಯಗಳು ಇರಲಿಲ್ಲ. ಅವರು ದಿನದ ದುಡಿಮೆ, ತಿಂಗಳ ಸಂಬಳವನ್ನು ನಂಬಿ ಬದುಕಬೇಕಾದ ಅನಿವಾರ್ಯತೆ ಇತ್ತು. ಒಂದು ದಿನ ಮಳೆಯಿಂದ ಕೂಡಿದ ಚಳಿಯ ದಿನ, ಹೋವಾರ್ಡ್ ಅವರ ತಂದೆಯು ಕೆಲಸದ ಸ್ಥಳದಲ್ಲಿ ಆಕಸ್ಮಿಕವಾಗಿ ಜಾರಿ ಬಿದ್ದು ಸೊಂಟಕ್ಕೆ ತೀವ್ರವಾಗಿ ಪೆಟ್ಟು ಮಾಡಿಕೊಂಡರು. ಆಸ್ಪತ್ರೆಗೆ ದಾಖಲಿಸಿದರೂ ಆ ಕಾಲಕ್ಕೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಸಿಗಲಿಲ್ಲ. ದುರಂತವೆಂದರೆ ಕೆಲಸದ ಕಡೆಯಿಂದ ಯಾವುದೇ ಪರಿಹಾರ ಅಥವಾ ಹಣಕಾಸಿನ ಬೆಂಬಲ ದೊರೆಯಲಿಲ್ಲ. ಇದರಿಂದ ಅವರ ಮನೆಯ ಆದಾಯ ಸಂಪೂರ್ಣವಾಗಿ ನಿಂತು ಹೋಯಿತು. ಒಂದು ಕಾಲದಲ್ಲಿ ದೈಹಿಕವಾಗಿ ಸದೃಢರಾಗಿದ್ದ ಕುಟುಂಬವನ್ನು ಮುನ್ನಡೆಸುತ್ತಿದ್ದ ಅವರ ತಂದೆ ಹಾಸಿಗೆ ಹಿಡಿದರು. ಕೆಲಸವಿಲ್ಲದೆ ನೈತಿಕ ಸ್ಥೈರ್ಯ ಕಳೆದುಕೊಂಡು ಅಸಹಾಯಕತೆಯಿಂದ ಮನೆಯಲ್ಲಿ ಕುಳಿತುಕೊಳ್ಳಬೇಕಾಯಿತು. ಆಗ ಹೋವಾರ್ಡ್ ಅವರಿಗೆ ಕೇವಲ 7 ವರ್ಷ ವಯಸ್ಸು. ತಮ್ಮ ತಂದೆಯ ಕಣ್ಣುಗಳಲ್ಲಿನ ನೋವು, ಹತಾಶೆ ಮತ್ತು ಅವಮಾನವನ್ನು ಅವರು ಹತ್ತಿರದಿಂದ ನೋಡಿದರು. ಆರ್ಥಿಕ ಮುಗ್ಗಟ್ಟಿನಿಂದಾಗಿ ತಮ್ಮ ಸ್ನೇಹಿತರನ್ನು ಮನೆಗೆ ಕರೆಸಿಕೊಳ್ಳಲು ಅವರಿಗೆ ಮುಜುಗರವಾಗುತ್ತಿತ್ತು. ಆ ಕಷ್ಟದ ದಿನಗಳು ಹೋವಾರ್ಡ್ ಅವರ ಮನಸ್ಸಿನಲ್ಲಿ ಆಳವಾದ ಗಾಯ ಮಾಡಿದವು. ಸಮಾಜದಲ್ಲಿ ದುಡಿಯುವ ವರ್ಗದ ಜನರನ್ನು ಕೇವಲ ಒಂದು ಸಂಖ್ಯೆಯಂತೆ ಕಾಣುವ ವ್ಯವಸ್ಥೆಯನ್ನು ಅವರು ಕಣ್ಣಾರೆ ಕಂಡರು. ಅದೇ ಸಂದರ್ಭದಲ್ಲಿ ಅವರು ತಮಗೆ ತಾವೇ ಒಂದು ಗಂಭೀರವಾದ ಶಪಥ ಮಾಡಿದರು. ನಾನು ಭವಿಷ್ಯದಲ್ಲಿ ಎಂದಾದರೂ ಒಂದು ಸ್ವಂತ ಸಂಸ್ಥೆ ಅಥವಾ ಕಂಪನಿಯನ್ನು ಕಟ್ಟಿದರೆ ಅದು ಜನರನ್ನು ತುಳಿಯುವ ಅಥವಾ ಕಡೆಗಣಿಸುವ ಸಂಸ್ಥೆಯಾಗಿರುವುದಿಲ್ಲ. ಬದಲಿಗೆ ಅದು ಮನುಷ್ಯರನ್ನು ಗೌರವಿಸುವ, ಅವರ ಘನತೆಯನ್ನು ಎತ್ತಿ ಹಿಡಿಯುವ ಸಂಸ್ಥೆಯಾಗಿರುತ್ತದೆ. ತಮ್ಮ ಕುಟುಂಬದ ಪರಿಸ್ಥಿತಿಯನ್ನು ಬದಲಾಯಿಸಲು ಶಿಕ್ಷಣ ಹಾಗೂ ಕಠಿಣ ಪರಿಶ್ರಮವೇ ಏಕೈಕ ದಾರಿಯೆಂದು ಅವರು ಬಲವಾಗಿ ನಂಬಿದ್ದರು. ತಮ್ಮ ಮನೆಯಲ್ಲಿ ಯಾರಿಗೂ ಕಾಲೇಜು ಶಿಕ್ಷಣದ ಹಿನ್ನೆಲೆ ಇರಲಿಲ್ಲವಾದರೂ ಹೋವಾರ್ಡ್ ಅವರು ದೃಢ ನಿಶ್ಚಯದಿಂದ ಕಷ್ಟಪಟ್ಟು ಓದಿದರು. ಕ್ರೀಡೆಯಲ್ಲಿ ಸಾಧನೆ ಮಾಡಿ ವಿದ್ಯಾಭ್ಯಾಸದ ವೆಚ್ಚಕ್ಕಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದರು. ಈ ಬಾಲ್ಯದ ನೋವು ಮತ್ತು ಕಷ್ಟಗಳೇ ಮುಂದೆ ಅವರು ಜಗತ್ತಿನಾದ್ಯಂತ ಅತ್ಯಂತ ಮಾನವೀಯ ಹಾಗೂ ಯಶಸ್ವಿ ಸಂಸ್ಥೆಯನ್ನು ಕಟ್ಟಲು ಬುನಾದಿಯಾದವು. ಪದವಿ ಮುಗಿಸಿದ ನಂತರ ಹೋವಾರ್ಡ್ ಅವರು ಜೆರಾಕ್ಸ್ನಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಮಾರಾಟ ಪ್ರತಿನಿಧಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಅಲ್ಲಿ ಅವರಿಗೆ ಅತ್ಯುತ್ತಮ ಮಾರಾಟ ತರಬೇತಿ ಸಿಕ್ಕಿತು. ಅವರು ತಮ್ಮ ಕೆಲಸದಲ್ಲಿ ಬಹಳ ನಿಪುಣರಾಗಿದ್ದರು. ಆದರೆ ಕೇವಲ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವುದಕ್ಕಿಂತ ತಾನೇ ಸ್ವತಃ ಏನನ್ನಾದರೂ ಸಾಧಿಸಬೇಕು ಎಂಬ ಛಲ ಅವರಲ್ಲಿ ಸದಾ ಇತ್ತು. ಹೀಗಾಗಿ ಅವರು ಆ ಕೆಲಸವನ್ನು ತೊರೆದು ಅಡುಗೆ ಸಲಕರಣೆಗಳು ಮತ್ತು ಕಾಫಿ ಯಂತ್ರಗಳನ್ನು ಮಾರಾಟ ಮಾಡುವ ಸಣ್ಣ ಕಂಪನಿಯೊಂದನ್ನು ಸೇರಿಕೊಂಡರು. ದಿನನಿತ್ಯದ ಮಾರಾಟ ವರದಿಗಳನ್ನು ವಿಶ್ಲೇಷಿಸುತ್ತಿದ್ದಾಗ ಹೋವಾರ್ಡ್ ಅವರಿಗೆ ಒಂದು ವಿಚಿತ್ರ ಹಾಗೂ ಅಚ್ಚರಿಯ ವಿಷಯ ಗಮನಕ್ಕೆ ಬಂತು. ಸಿಯಾಟಲ್ ನಗರದಲ್ಲಿರುವ ಒಂದು ಸಣ್ಣ ಕಾಫಿ ಬೀಜ ಮಾರಾಟ ಮಳಿಗೆಯು ಬೇರೆಲ್ಲರಿಗಿಂತ ಹೆಚ್ಚು ಕಾಫಿ ಯಂತ್ರಗಳನ್ನು ನಿರಂತರವಾಗಿ ಆರ್ಡರ್ ಮಾಡುತ್ತಿತ್ತು. 4 ಮಳಿಗೆಗಳನ್ನು ಹೊಂದಿರುವ ಆ ಪುಟ್ಟ ಸಂಸ್ಥೆಗೆ ಇಷ್ಟೊಂದು ಯಂತ್ರಗಳು ಏಕೆ ಬೇಕು ಎಂಬ ತೀವ್ರ ಕುತೂಹಲ ಅವರನ್ನು ಕಾಡಿತು. ಆಗಸ್ಟ್ 1985ರ ಆಸುಪಾಸಿನಲ್ಲಿ ಆ ನಿಗೂಢ ಮಳಿಗೆಯನ್ನು ಕಣ್ಣಾರೆ ನೋಡಲು ಹೋವಾರ್ಡ್ ಅವರು ಸಿಯಾಟಲ್ ನಗರಕ್ಕೆ ವಿಮಾನ ಹತ್ತಿದರು. ಅವರು ಅಲ್ಲಿಗೆ ತಲುಪಿ ಆ ಮಳಿಗೆಯ ಒಳಗೆ ಹೆಜ್ಜೆ ಇಟ್ಟಾಗ ಅವರ ಜೀವನದ ದಿಕ್ಕೇ ಬದಲಾಯಿತು. ಆ ಮಳಿಗೆಯ ಹೆಸರೇ ಕಾಫಿ ಕಲ್ಚರ್. ಆಗ ಆ ಮಳಿಗೆಯು ಕುಡಿಯುವ ಕಾಫಿಯನ್ನು ಮಾರುತ್ತಿರಲಿಲ್ಲ, ಬದಲಿಗೆ ಕೇವಲ ಕಾಫಿ ಬೀಜಗಳನ್ನು, ಬೀಜ ರುಬ್ಬುವ ಯಂತ್ರಗಳು ಮತ್ತು ಸಂಬಂಧಿತ ಪರಿಕರಗಳನ್ನು ಮಾತ್ರ ಮಾರುತ್ತಿತ್ತು. ಅಲ್ಲಿ ಕಾಫಿ ಕುಡಿಯುವ ವ್ಯವಸ್ಥೆ ಇಲ್ಲದಿದ್ದರೂ ಅಲ್ಲಿನ ವಾತಾವರಣದಲ್ಲಿ ಏನೋ ಒಂದು ಮಾಂತ್ರಿಕ ಆಕರ್ಷಣೆ ಇತ್ತು. ಮಳಿಗೆಯಲ್ಲಿದ್ದ ಜನರ ಉತ್ಸಾಹ, ಕಾಫಿ ಬೀಜಗಳ ಘಮಘಮಿಸುವ ಪರಿಮಳ ಮತ್ತು ಗ್ರಾಹಕರೊಂದಿಗೆ ಸಿಬ್ಬಂದಿ ಆತ್ಮೀಯತೆಯಿಂದ ನಡೆದುಕೊಳ್ಳುತ್ತಿದ್ದ ರೀತಿ ಹೋವಾರ್ಡ್ ಅವರ ಮನಸ್ಸನ್ನು ಆಳವಾಗಿ ತಟ್ಟಿತು. ಅಲ್ಲಿ ಕಾಫಿ ಕೇವಲ ಒಂದು ಸರಕಾಗಿರಲಿಲ್ಲ, ಅದೊಂದು ಅನುಭವ ಮತ್ತು ಉತ್ಸಾಹವಾಗಿತ್ತು. ಆ ಕ್ಷಣದಲ್ಲಿ ಹೋವಾರ್ಡ್ ಅವರಿಗೆ ಅನಿಸಿತು, ಇದು ಕೇವಲ ಕಾಫಿ ವ್ಯಾಪಾರವಲ್ಲ, ಇದರಲ್ಲಿ ಬೆಚ್ಚನೆಯ ಭಾವನೆ, ನೈಜ ಸಂಸ್ಕೃತಿ ಮತ್ತು ಜೀವಂತಿಕೆ ಇದೆ. ತಮ್ಮ ಬಾಲ್ಯದಲ್ಲಿ ತಂದೆಯ ನೋವನ್ನು ಕಂಡು ಜನರನ್ನು ಗೌರವಿಸುವ ಸಂಸ್ಥೆಯನ್ನು ಕಟ್ಟುವೆನೆಂದು ಶಪಥ ಮಾಡಿದ್ದ ಹೋವಾರ್ಡ್ ಅವರಿಗೆ ಆ ಮಳಿಗೆಯು ತಮ್ಮ ಕನಸಿನ ಸಾಕಾರದ ಮೊದಲ ಹೆಜ್ಜೆಯಂತೆ ಗೋಚರಿಸಿತು. ಅವರು ಹೆಚ್ಚು ಯೋಚನೆ ಮಾಡಲಿಲ್ಲ. ತಮಗಿದ್ದ ಸುಭದ್ರವಾದ ಉದ್ಯೋಗಕ್ಕೆ, ಕೈತುಂಬ ಬರುತ್ತಿದ್ದ ಸಂಬಳಕ್ಕೆ ರಾಜೀನಾಮೆ ನೀಡಿದರು. ಆ ಸಣ್ಣ ಸಂಸ್ಥೆಯನ್ನು ಸೇರಿಕೊಂಡರು. ಮುಂದೆ ಇದೇ ನಿರ್ಧಾರ ಅವರ ಜೀವನದ ಅತ್ಯಂತ ದೊಡ್ಡ ಹೆಣಗಾಟಕ್ಕೆ ಮತ್ತು ಜಾಗತಿಕ ಯಶಸ್ಸಿಗೆ ನಾಂದಿಯಾಯಿತು. 1983ರ ಸಮಯ.
ಹೋವಾರ್ಡ್ ಅವರು ಕಾಫಿ ಕಲ್ಚರ್ ಸಂಸ್ಥೆಯ ಉದ್ಯೋಗಿಯಾಗಿ ಇಟಲಿಯ ಮಿಲಾನ್ ನಗರಕ್ಕೆ ವಾಣಿಜ್ಯ ಮೇಳವೊಂದಕ್ಕೆ ತೆರಳಿದರು. ಅದೊಂದು ಸಾಮಾನ್ಯ ವ್ಯಾಪಾರ ಪ್ರವಾಸವಾಗಿರಬೇಕಿತ್ತು. ಆದರೆ ಆ ಐರೋಪ್ಯ ನಗರದ ಬೀದಿಗಳಲ್ಲಿ ಅವರು ಅಡಿಯಿಟ್ಟಾಗ ನೋಡಿದ ದೃಶ್ಯ ಅವರ ಹೃದಯವನ್ನು ಗೆದ್ದಿತು. ಅಲ್ಲಿನ ಪ್ರತಿಯೊಂದು ಮೂಲೆಯಲ್ಲೂ ಎಸ್ಪ್ರೆಸೋ ಬಾರ್ಗಳು ಇದ್ದವು. ಅವು ಜನರಿಂದ ಗಿಜಿಗುಡುತ್ತಾ ಬಹಳ ಜೀವಂತಿಕೆಯಿಂದ ಕೂಡಿದ್ದವು. ಕೇವಲ ಪಾನೀಯವಲ್ಲ, ಅದೊಂದು ಭಾವನಾತ್ಮಕ ಅನುಭವ. ಆಗ ಹೋವಾರ್ಡ್ ಅವರು ಗಮನಿಸಿದ ಪ್ರಮುಖ ಅಂಶವೆಂದರೆ ಜನರು ಅಲ್ಲಿ ಕೇವಲ ಕಾಫಿ ಹೀರುತ್ತಿರಲಿಲ್ಲ, ಬದಲಿಗೆ ನಗುತ್ತಾ, ಹರಟುತ್ತಾ, ತಮ್ಮ ದಿನದ ಸಂತೋಷ ನೋವುಗಳನ್ನು ಹಂಚಿಕೊಳ್ಳುತ್ತಾ ಪರಸ್ಪರ ಬೆರೆಯುತ್ತಿದ್ದರು. ಅಲ್ಲಿನ ಜನಗಳಿಗೆ ಗ್ರಾಹಕರ ಹೆಸರುಗಳು ಕಂಠಪಾಠವಾಗಿದ್ದವು. ಗ್ರಾಹಕರು ಕೇವಲ ಕಾಫಿಗಾಗಿ ಬರುತ್ತಿರಲಿಲ್ಲ, ಒಂದು ಬೆಚ್ಚನೆಯ ಅನುಭವ, ಭಾವನಾತ್ಮಕ ನಂಟು ಮತ್ತು ಜೀವಂತ ಸಮುದಾಯದ ಭಾಗವಾಗಲು ಬರುತ್ತಿದ್ದರು. ಹೋವಾರ್ಡ್ ಅವರು ಮೂಕ ವಿಸ್ಮಿತರಾಗಿ ನಿಂತರು. ಇದು ಅದ್ಭುತ. ನಮ್ಮ ಅಮೆರಿಕದಲ್ಲಿ ಈ ರೀತಿಯ ಸಂಸ್ಕೃತಿ ಇಲ್ಲವಲ್ಲ. ಇದು ಕೇವಲ ಕಾಫಿಯಲ್ಲ, ಮನುಷ್ಯರನ್ನು ಬೆಸೆಯುವ ಅಪ್ಪುಗೆ ಎಂದು ಅವರ ಮನಸ್ಸು ನುಡಿಯಿತು. ಅಪಾರ ಉತ್ಸಾಹದೊಂದಿಗೆ ತವರಿಗೆ ಮರಳಿದ ಹೋವಾರ್ಡೋ ತಮ್ಮ ಸಂಸ್ಥೆಯ ಸ್ಥಾಪಕರಾದ ಜೆರ್ರಿ ಮತ್ತು ಇತರ ಪಾಲುದಾರರ ಮುಂದೆ ನಿಂತರು. ನಾವಿಲ್ಲಿ ಕಾಫಿ ಬೀಜಗಳನ್ನು ಮಾರುವುದು ಅಷ್ಟೇ ಅಲ್ಲ, ಕಾಫಿ ಬಾರ್ಗಳನ್ನು ಆರಂಭಿಸೋಣ. ಜನರನ್ನು ಒಳಗೆ ಆಹ್ವಾನಿಸಿ ಕುಳಿತುಕೊಂಡು ಕಾಫಿ ಕುಡಿಯಲು ಅವಕಾಶ ನೀಡೋಣ. ಇಟಲಿಯ ಆ ಸುಂದರ ಸಂಸ್ಕೃತಿಯನ್ನು ನಾವಿಲ್ಲಿಯೂ ಸೃಷ್ಟಿಸೋಣ ಎಂದು ತಮ್ಮ ಕನಸನ್ನು ಹಂಚಿಕೊಂಡರು. ಆದರೆ ಆ ಹಳೆಯ ಮಾಲೀಕರು ಶಾಂತವಾಗಿ ಆಲಿಸಿ ನೇರವಾಗಿ ಹೇಳಿದರು, ಇಲ್ಲ, ಇದು ನಮ್ಮ ಕೆಲಸವಲ್ಲ. ನಾವು ಕಾಫಿ ಬೀಜಗಳನ್ನು ಮಾರುವವರು, ಕಾಫಿ ತಯಾರಕರಲ್ಲ. ಜನರು 3 ರೂಪಾಯಿ ಕೊಟ್ಟು ಕಾಫಿ ಕುಡಿಯಲು ಎಂದು ಬರುವುದಿಲ್ಲ. ಇದು ನಮಗೆ ಬಹಳ ಅಪಾಯಕಾರಿ. ತನ್ನ ಜೀವಮಾನದ ಅತ್ಯಂತ ದೊಡ್ಡ ಕನಸು ಕ್ಷಣಾರ್ಧದಲ್ಲಿ ನುಚ್ಚು ನೂರಾದಾಗ ಹೋವಾರ್ಡೋ ಅವರು ಒಡೆದು ಹೋದರು. ಆದರೆ ಆ ನೋವು ಅವರನ್ನು ಕುಗ್ಗಿಸಲಿಲ್ಲ, ಬದಲಿಗೆ ಮತ್ತಷ್ಟು ಗಟ್ಟಿಗೊಳಿಸಿತು. ಅವರು ಆ ಕೆಲಸ ಮಾಡಲು ಧೈರ್ಯ ಮಾಡದಿದ್ದರೆ ನಾನೇ ಸ್ವತಃ ಮಾಡುತ್ತೇನೆ ಎಂದು ದೃಢವಾಗಿ ನಿಂತರು. ತಾವು ಕೆಲಸ ಮಾಡುತ್ತಿದ್ದ ಸಂಸ್ಥೆಯ ಮೇಲೆ ಅಪಾರ ಪ್ರೀತಿ ಇದ್ದರೂ ತಮ್ಮ ಕನಸು ದೊಡ್ಡದು ಎಂದುಕೊಂಡು 1985ರಲ್ಲಿ ಅವರು ಉದ್ಯೋಗಕ್ಕೆ ರಾಜೀನಾಮೆ ನೀಡಿದರು. ತಮ್ಮದೇ ಆದ ಕಾಫಿ ಬಾರ್ ಪರಿಕಲ್ಪನೆಗೆ ಹಣ ಹೂಡಲು ಹೋವಾರ್ಡೋ ಹೊರಟರು. ಆದರೆ ಅದು ಸುಲಭವಿರಲಿಲ್ಲ. ಅಮೆರಿಕದಲ್ಲಿ 3 ರೂಪಾಯಿ ಕೊಟ್ಟು ಯಾರು ಕಾಫಿ ಕುಡಿಯುತ್ತಾರೆ? ನೀನು ಇಟಾಲಿಯನ್ ಅಲ್ಲ, ಇದು ಇಲ್ಲಿ ವರ್ಕ್ ಆಗಲ್ಲ ಎಂದು ಸತತವಾಗಿ 717ಕ್ಕೂ ಹೆಚ್ಚು ಜನರಿಂದ ಅವರ ಆಲೋಚನೆ ತಿರಸ್ಕರಿಸಲ್ಪಟ್ಟಿತು. ಆ ಸಂಖ್ಯೆ ಅವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಿತು. ಆದರೂ ಅವರು ಧೃತಿಗೆಡಲಿಲ್ಲ. ಪ್ರತಿದಿನ ಹೊಸ ಭರವಸೆಯೊಂದಿಗೆ ಅಲೆದಾಡಿದರು. ಅಂತಿಮವಾಗಿ ಕೆಲವು ಹೂಡಿಕೆದಾರರು ಒಪ್ಪಿಕೊಂಡರು. ಸಣ್ಣದಾಗಿ ಆರಂಭವಾದ ಆ ಮಳಿಗೆ ಅದ್ಭುತ ಯಶಸ್ಸು ಪಡೆಯಿತು. ಅದೇ ಸಮಯದಲ್ಲಿ ತಮ್ಮ ಕನಸನ್ನು ಮೊದಲು ತಿರಸ್ಕರಿಸಿದ ಕಾಫಿ ಕಲ್ಚರ್ ಸಂಸ್ಥೆಯ ಮೂಲ ಮಾಲೀಕರು ತಮ್ಮ ಕಾಫಿ ಕಲ್ಚರ್ ಸಂಸ್ಥೆಯನ್ನು ಮಾರಾಟಕ್ಕಿಟ್ಟರು. ಹೋವಾರ್ಡೋ ಅವರು ಸಾಲ ಮಾಡಿ ಕಷ್ಟಪಟ್ಟು ಹಣ ಹೊಂದಿಸಿ 1987ರಲ್ಲಿ ಆ ಸಂಸ್ಥೆಯನ್ನೇ ಸ್ವಾಧೀನಪಡಿಸಿಕೊಂಡರು. ತಿರಸ್ಕಾರದ ಕತ್ತಲೆಯಿಂದ ಹೊರಬಂದ ಅವರ ಕನಸು ಜಗತ್ತಿಗೆ ಬೆಳಕಾಗುವತ್ತ ಹೆಜ್ಜೆ ಹಾಕಿತು. 1987ರ ಆಗಸ್ಟ್ನಲ್ಲಿ ಹೋವಾರ್ಡ್ ಅವರು ಕಾಫಿ ಕಲ್ಚರ್ ಸಂಸ್ಥೆಯನ್ನು ಅಧಿಕೃತವಾಗಿ ತಮ್ಮದಾಗಿಸಿಕೊಂಡರು. ಆದರೆ ಅವರು ಖರೀದಿಸಿದ್ದು ದೊಡ್ಡದೊಂದು ಜಾಗತಿಕ ಬ್ರ್ಯಾಂಡ್ನಲ್ಲ. ಆ ಸಂಸ್ಥೆಯ ಬಳಿ ಕೇವಲ 6 ಸಣ್ಣ ಮಳಿಗೆಗಳಿದ್ದವು. ಸ್ವಂತವಾಗಿ ಕಾಫಿ ಮಾಡಿಕೊಡುವ ವ್ಯವಸ್ಥೆ ಇರಲಿಲ್ಲ. ಕೇವಲ ಕಾಫಿ ಬೀಜಗಳು ಮತ್ತು ಯಂತ್ರಗಳನ್ನು ಮಾರಾಟ ಮಾಡುವ ಸಣ್ಣ ಪುಟ್ಟ ಮಳಿಗೆಗಳಿದ್ದವು. ಕಂಪನಿಯು ನಷ್ಟದಲ್ಲಿತ್ತು ಮತ್ತು ಸ್ಪಷ್ಟವಾದ ಗುರುತು ಕೂಡ ಇರಲಿಲ್ಲ. ತಮ್ಮ 7ನೇ ವಯಸ್ಸಿನಲ್ಲಿ ತಂದೆ ಕೆಲಸ ಕಳೆದುಕೊಂಡು ನೊಂದಾಗ, ನಾನು ಎಂದಾದರೂ ಸಂಸ್ಥೆ ಕಟ್ಟಿದರೆ ಅದು ಜನರನ್ನು ಗೌರವಿಸುವ ಸಂಸ್ಥೆಯಾಗಿರಬೇಕು ಎಂದು ಶಪಥ ಮಾಡಿದ್ದ ಹೋವಾರ್ಡೋ ಅವರಿಗೆ ಇದೊಂದು ಸುವರ್ಣಾವಕಾಶವಾಗಿತ್ತು. ಅವರು ಕೇವಲ ಲಾಭ ಗಳಿಸುವ ಯಂತ್ರದಂತೆ ಕಂಪನಿಯನ್ನು ನಡೆಸಲು ಇಷ್ಟಪಡಲಿಲ್ಲ. ಬದಲಿಗೆ ಕೆಲಸ ಮತ್ತು ಮನೆಯ ನಡುವೆ ಜನರಿಗೆ ವಿಶ್ರಾಂತಿ ಸಿಗುವ 3ನೇ ತಾಣವನ್ನಾಗಿ ಅದನ್ನು ಪರಿವರ್ತಿಸಲು ನಿರ್ಧರಿಸಿದರು. ಯಾವುದೇ ಒಂದು ಸಂಸ್ಥೆ ಯಶಸ್ವಿಯಾಗಬೇಕಾದರೆ ಅಲ್ಲಿ ಕೆಲಸ ಮಾಡುವವರು ಖುಷಿಯಿಂದ ಕೆಲಸ ಮಾಡಬೇಕು. ಇದನ್ನು ಅವರು ಬಲವಾಗಿ ನಂಬಿದ್ದರು. ತಮ್ಮ ಬಳಿ ದುಡಿಯುವ ಜನರನ್ನು ಅವರು ಎಂದಿಗೂ ಕೆಲಸಗಾರರು ಎಂದು ಕರೆಯಲಿಲ್ಲ, ಬದಲಿಗೆ ಪಾಲುದಾರರು ಎಂದು ಕರೆದರು. ಅಂದಿನ ಕಾಲಕ್ಕೆ ಕಾಫಿ ಅಂಗಡಿಯಲ್ಲಿ ಕೆಲಸ ಮಾಡುವ ಸಾಮಾನ್ಯ ಅರೆಕಾಲಿಕ ನೌಕರರಿಗೂ ಆರೋಗ್ಯ ವಿಮೆ, ತರಬೇತಿ ಮತ್ತು ಕಂಪನಿಯ ಷೇರುಗಳನ್ನು ನೀಡುವ ಮೂಲಕ ಕ್ರಾಂತಿಕಾರಿ ಹೆಜ್ಜೆ ಇಟ್ಟರು. ನಾವು ನಮ್ಮ ಜನರನ್ನು ಚೆನ್ನಾಗಿ ನೋಡಿಕೊಂಡರೆ ಅವರು ನಮ್ಮ ಗ್ರಾಹಕರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂಬುದು ಅವರ ಮೂಲ ಮಂತ್ರವಾಗಿತ್ತು. ಆರಂಭದಲ್ಲಿ ಜನರಿಗೆ ಎಸ್ಪ್ರೆಸೋ, ಲಾಟೆ, ಕಪೋಚಿನೋ ಪದಗಳು ಅಪರಿಚಿತವಾಗಿದ್ದವು. ಹೋವಾರ್ಡ್ ಅವರು ತಮ್ಮ ಸಿಬ್ಬಂದಿಗಳಿಗೆ ತಾಳ್ಮೆಯಿಂದ ಗ್ರಾಹಕರಿಗೆ ಹೊಸ ಪಾನೀಯಗಳನ್ನು ಪರಿಚಯಿಸಲು ತರಬೇತಿ ನೀಡಿದರು. ಸ್ವಚ್ಛತೆ ಮತ್ತು ಪ್ರೀತಿಯಿಂದ ನೀಡಿದ ಕಾಫಿಯ ಜೊತೆಗೆ ಕಾಫಿ ಕಪ್ಪುಗಳ ಮೇಲೆ ಗ್ರಾಹಕರ ಹೆಸರು ಬರೆಯುವ ಹೊಸ ಪದ್ಧತಿಯನ್ನು ತಂದರು. ಇದರಿಂದಾಗಿ ಕೈಯಲ್ಲಿ ಆ ಕಪ್ ಹಿಡಿದು ಓಡಾಡುವುದೇ ಒಂದು ಪ್ರತಿಷ್ಠೆ ಮತ್ತು ಯಶಸ್ಸಿನ ಸಂಕೇತವಾಯಿತು.
ತಮ್ಮ ಸಂಸ್ಥೆಯನ್ನು ಬೇಗನೆ ದೊಡ್ಡದಾಗಿಸಲು ಅವರು ಯಾವುದೇ ಫ್ರಾಂಚೈಸಿ ನೀಡಲಿಲ್ಲ. 1990ರ ದಶಕದ ಆರಂಭದ ವೇಳೆಗೆ ಇದು ದೇಶಾದ್ಯಂತ ಲಕ್ಷಾಂತರ ಜನರ ಬೆಳಗಿನ ದಿನಚರಿಯಾಗಿ ದೊಡ್ಡ ಸಾಂಸ್ಕೃತಿಕ ಕ್ರಾಂತಿಯಾಗಿ ರೂಪುಗೊಂಡಿತು. 1990ರ ದಶಕದ ಆರಂಭದ ವೇಳೆಗೆ ಕಾಫಿ ಕಲ್ಚರ್ ಅಮೆರಿಕಾದ ಪ್ರಮುಖ ನಗರಗಳಲ್ಲಿ ಹರಡಿ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುತ್ತಿತ್ತು. ಗ್ರಾಹಕರ ನಂಬಿಕೆ ಹಾಗೂ ಬ್ರ್ಯಾಂಡ್ ಮೌಲ್ಯ ಗಗನಕ್ಕೇರಿತು. ಆದರೆ ಕೇವಲ 100 ಮಳಿಗೆಗಳಿಗೆ ಸೀಮಿತವಾಗದೆ ಜಗತ್ತಿನ ಮೂಲೆ ಮೂಲೆಗೂ ತಮ್ಮ ಸಂಸ್ಥೆಯನ್ನು ವಿಸ್ತರಿಸಬೇಕು ಎಂಬ ದೊಡ್ಡ ಕನಸು ಹೋವಾರ್ಡೋ ಅವರದಾಗಿತ್ತು. ಈ ಬೃಹತ್ ಯೋಜನೆಗೆ ಅಪಾರ ಬಂಡವಾಳದ ಅಗತ್ಯವಿತ್ತು. ಹೀಗಾಗಿ 1992ರಲ್ಲಿ ಅವರು ತಮ್ಮ ಸಂಸ್ಥೆಯನ್ನು ಷೇರು ಮಾರುಕಟ್ಟೆಯಲ್ಲಿ ನೋಂದಾಯಿಸಿ ಸಾರ್ವಜನಿಕರಿಗೆ ಮುಕ್ತಿಗೊಳಿಸಿದರು. ಆರಂಭಿಕ ಷೇರು ಮೌಲ್ಯವು ನಿರೀಕ್ಷೆಗೂ ಮೀರಿ ಯಶಸ್ಸು ಕಂಡಿತು. ಹೋವಾರ್ಡ್ ಅವರ ಕನಸಿಗೆ ಈಗ ವಾಲ್ ಸ್ಟ್ರೀಟ್ನಿಂದ ಬಲವಾದ ಆರ್ಥಿಕ ಇಂಧನ ಸಿಕ್ಕಿತು. 1994ರ ಸಮಯ ಸ್ಯಾಂಟಿಯಾಗೋ ನಗರದ ಮಳಿಗೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಸಾಮಾನ್ಯ ಬ್ಯಾರಿಸ್ಟಾಗಳು ಒಂದು ಹೊಸ ಬದಲಾವಣೆಯನ್ನು ಗಮನಿಸಿದರು. ಬೇಸಿಗೆ ಬಿರು ಬಿಸಿಲಿಗೆ ಗ್ರಾಹಕರು ತಣ್ಣನೆಯ ಬ್ಲೆಂಡೆಡ್ ಕಾಫಿ ಪಾನೀಯಗಳನ್ನು ಕೇಳುತ್ತಿದ್ದರು. ಆಗ ಮೆನುವಿನಲ್ಲಿ ಅಂತಹ ಯಾವುದೇ ತಣ್ಣನೆಯ ಪಾನೀಯಗಳಿರಲಿಲ್ಲ. ಆದರೆ ಆ ಕೆಲಸಗಾರರು ಹಿಂಜರಿಯದೆ ಕಾಫಿಯ ಜೊತೆಗೆ ಐಸ್, ಹಾಲು, ಚಾಕೊಲೇಟ್ ಹಾಗೂ ಕ್ರೀಮ್ ಬೆರೆಸಿ ಹೊಸ ಪಾನೀಯವನ್ನು ಸೃಷ್ಟಿಸಿದರು. ಈ ವಿಷಯ ಹೋವಾರ್ಡ್ ಅವರ ಕಿವಿಗೆ ಬಿತ್ತು. ಇದು ನಿಯಮಾವಳಿಯಲ್ಲಿಲ್ಲ ಎಂದು ಅವರು ಸಿಬ್ಬಂದಿಯನ್ನು ದಂಡಿಸಲಿಲ್ಲ. ಬದಲಿಗೆ ಆ ಪಾನೀಯವನ್ನು ಸವಿದು ನಕ್ಕು, ಇದು ಅದ್ಭುತವಾಗಿದೆ, ನಾಳೆಯಿಂದಲೇ ದೇಶಾದ್ಯಂತ ಇದನ್ನು ಲಾಂಚ್ ಮಾಡೋಣ ಎಂದರು. 1995ರಲ್ಲಿ ಬಿಡುಗಡೆಯಾದ ಈ ತಣ್ಣನೆಯ ಕಾಫಿ ಯುವಕ ಯುವತಿಯರ ಮನಗೆದ್ದು ಕೋಟ್ಯಾಂತರ ರೂಪಾಯಿ ಆದಾಯ ತಂದುಕೊಟ್ಟಿತು. ನೌಕರರ ಸಣ್ಣ ಆಲೋಚನೆಗಳನ್ನು ಗೌರವಿಸುವ ಅವರ ಗುಣಕ್ಕೆ ಇದೊಂದು ದೊಡ್ಡ ಉದಾಹರಣೆಯಾಗಿದೆ. ಅಮೆರಿಕಾದಲ್ಲಿ ಭದ್ರವಾದ ನೆಲೆ ಕಂಡುಕೊಂಡ ನಂತರ ಹೋವಾರ್ಡ್ ಅವರು ತಮ್ಮ ದೃಷ್ಟಿಯನ್ನು ಸಾಗರೋತ್ತರ ದೇಶಗಳತ್ತ ನೆಟ್ಟರು. ಅವರ ಮೊದಲ ಅಂತಾರಾಷ್ಟ್ರೀಯ ಗುರಿ ಜಪಾನ್ ದೇಶದ ಟೋಕಿಯೋ ನಗರವಾಗಿತ್ತು. ಜಪಾನ್ ಏಕೆಂದರೆ ಜಪಾನೀಸ್ ಸಂಸ್ಕೃತಿಯಲ್ಲಿ ಭಾವನೆಗಳಿಗೆ ಕರಾರುವಕ್ಕಾಗಿ ಮಾಡುವ ಕೆಲಸಕ್ಕೆ ಮತ್ತು ಸೌಂದರ್ಯಕ್ಕೆ ಅಪಾರ ಗೌರವವಿತ್ತು. ಪಾಶ್ಚಿಮಾತ್ಯ ಜೀವನ ಶೈಲಿಯ ಕಡೆಗೂ ಅವರ ಒಲವು ಹೆಚ್ಚುತ್ತಿತ್ತು. 1996ರಲ್ಲಿ ಜಪಾನ್ನಲ್ಲಿ ಮೊದಲ ಮಳಿಗೆ ತೆರೆದಾಗ ಅಲ್ಲಿನ ಜನರು ಮುಗಿಬಿದ್ದು ಕಾಫಿ ಕಪ್ಗಾಗಿ ಸರತಿ ಸಾಲಿನಲ್ಲಿ ನಿಂತರು. ಅದೊಂದು ದೊಡ್ಡ ಫ್ಯಾಷನ್ ಸ್ಟೇಟ್ಮೆಂಟ್ ಆಯಿತು. ಜಪಾನ್ನ ಯಶಸ್ಸು ಅವರಿಗೆ ಯುಕೆ, ಚೀನಾ, ಸಿಂಗಾಪುರ್, ಜರ್ಮನಿ ಸೇರಿದಂತೆ 20ಕ್ಕೂ ಹೆಚ್ಚು ದೇಶಗಳಲ್ಲಿ ಮಳಿಗೆಗಳನ್ನು ತೆರೆಯಲು ಧೈರ್ಯ ತುಂಬಿತು. 1999ರ ಹೊತ್ತಿಗೆ ಸಂಸ್ಥೆಯು 2500ಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿತು ಮತ್ತು ವಾರ್ಷಿಕ ವಹಿವಾಟು $1 ಮಿಲಿಯನ್ ದಾಟಿತು. ಯಶಸ್ಸಿನ ಈ ಬಿರುಗಾಳಿಯ ವೇಗದಲ್ಲಿ ಹೊಸ ಸಮಸ್ಯೆಗಳು ಹುಟ್ಟಿಕೊಂಡವು. ಒಂದು ಮಳಿಗೆಯಿಂದ ಇದ್ದಕ್ಕಿದ್ದಂತೆ ಸಾವಿರಾರು ಮಳಿಗೆಗಳಿಗೆ ವಿಸ್ತರಿಸಿದಾಗ ಗುಣಮಟ್ಟದ ನಿಯಂತ್ರಣ ಕಷ್ಟವಾಯಿತು. ಕೆಲವು ಮಳಿಗೆಗಳು ಬೆಚ್ಚನೆಯ ಭಾವನೆ ನೀಡುವ ಬದಲು ಯಾಂತ್ರಿಕವಾಗಿ ಮತ್ತು ಗದ್ದಲದಿಂದ ಕೂಡಿದ ಜಾಗಗಳಾಗಿ ಬದಲಾದವು. ಗ್ರಾಹಕರು ದೀರ್ಘ ಸರತಿ ಸಾಲು ಹಾಗೂ ನೈಜತೆಯ ಕೊರತೆಯ ಬಗ್ಗೆ ದೂರು ನೀಡತೊಡಗಿದರು. ಷೇರುದಾರರು ಇನ್ನಷ್ಟು ಮಳಿಗೆಗಳು, ಇನ್ನಷ್ಟು ಲಾಭಕ್ಕಾಗಿ ಒತ್ತಾಯಿಸುತ್ತಿದ್ದರು. ಹೋವಾರ್ಡ್ ಅವರಿಗೆ ಆತಂಕ ಶುರುವಾಯಿತು. ನಾನು ಜನರಿಗೆ ಊಟ ಬಡಿಸುವ ಮೆಕ್ಡೊನಾಲ್ಡ್ನಂತಹ ಯಂತ್ರಗಳನ್ನು ಕಟ್ಟಲು ಇಷ್ಟಪಡುವುದಿಲ್ಲ. ನಾನು ಕಟ್ಟಿದ್ದು ಆತ್ಮವಿರುವ ಒಂದು ಭಾವನಾತ್ಮಕ ಜಾಗ ಎಂದುಕೊಂಡು ಅವರು ಮರು ಯೋಚನೆ ಮಾಡಲು ಶುರು ಮಾಡಿದರು. ಸಂಸ್ಥೆಯ ದೈನಂದಿನ ನಿರ್ವಹಣೆಯಿಂದ 2000ನೇ ಇಸ್ವಿಯಲ್ಲಿ ಅವರು ಹಿಂದೆ ಸರಿದರು. ಸಂಸ್ಥೆಯ ಆತ್ಮಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳಲು ಸದಾ ಹಂಬಲಿಸುತ್ತಿದ್ದರು. 2000ನೇ ಇಸ್ವಿಯಲ್ಲಿ ಹೋವಾರ್ಡ್ ಅವರು ದೈನಂದಿನ ನಿರ್ವಹಣೆಯಿಂದ ಹಿಂದೆ ಸರಿದ ನಂತರ ಹೊಸ ನಾಯಕರು ಕೇವಲ ಮಳಿಗೆಗಳ ವಿಸ್ತರಣೆ ಮತ್ತು ಲಾಭದ ಕಡೆಗೆ ಹೆಚ್ಚು ಗಮನ ಹರಿಸಿದರು. ಆದರೆ 2008ರಲ್ಲಿ ಜಗತ್ತನ್ನು ತೀವ್ರ ಆರ್ಥಿಕ ಬಿಕ್ಕಟ್ಟು ಅಪ್ಪಳಿಸಿತು. ಜನರು ಉದ್ಯೋಗ ಕಳೆದುಕೊಂಡರು, ಕೈಯಲ್ಲಿ ಹಣವಿಲ್ಲದೆ ಪರದಾಡಿದರು. ಅಂತಹ ಸಮಯದಲ್ಲಿ ದಿನಕ್ಕೆ 4-5 ರೂಪಾಯಿ ಕೊಟ್ಟು ಕಾಫಿ ಕುಡಿಯುವುದು ಜನರಿಗೆ ಒಂದು ದೊಡ್ಡ ದುಂದುವೆಚ್ಚದಂತೆ ಕಾಣಿಸಿತು. ಮಳಿಗೆಗಳಿಗೆ ಬರುವ ಗ್ರಾಹಕರ ಸಂಖ್ಯೆ ಗಣನೀಯವಾಗಿ ಕುಸಿಯಿತು. ಕಂಪನಿಯ ಷೇರು ಮೌಲ್ಯವು 40 ರೂಪಾಯಿಗಳಿಂದ ಬರೋಬ್ಬರಿ 8 ರೂಪಾಯಿಗೆ ಕುಸಿಯಿತು. ಬರೋಬ್ಬರಿ $6 ಬಿಲಿಯನ್ ಮೌಲ್ಯ ಕರಗಿ ಹೋಯಿತು. ನೂರಾರು ಮಳಿಗೆಗಳನ್ನು ಮುಚ್ಚಬೇಕಾಯಿತು. ಸಾವಿರಾರು ನೌಕರರನ್ನು ಕೆಲಸದಿಂದ ತೆಗೆಯಬೇಕಾದ ಅನಿವಾರ್ಯತೆ ಎದುರಾಯಿತು. ಸಂಸ್ಥೆಯಲ್ಲಿದ್ದ ಆ ಮಾಂತ್ರಿಕ ವಾತಾವರಣ, ನಗು, ಜೀವಂತಿಕೆ ಎಲ್ಲವೂ ಮಾಯವಾಗಿ ಅದೊಂದು ಯಾಂತ್ರಿಕ ಮತ್ತು ನೀರಸ ಅಂಗಡಿಯಾಗಿ ಮಾರ್ಪಟ್ಟಿತು. ಮಂಡಳಿಯಿಂದ ದೂರವಿದ್ದರೂ ತಮ್ಮ ಕನಸಿನ ಕೂಸಾದ ಕಾಫಿ ಕಲ್ಚರ್ ಹೀಗೆ ನಶಿಸಿ ಹೋಗುವುದನ್ನು ಹೋವಾರ್ಡ್ ಅವರು ದೂರದಿಂದಲೇ ನೋಡಿ ನರಳುತ್ತಿದ್ದರು. ಅವರು ಕೆಲವು ಮಳಿಗೆಗಳಿಗೆ ಭೇಟಿ ನೀಡಿದಾಗ ನೆಲಗಳು ಸ್ವಚ್ಛವಾಗಿರಲಿಲ್ಲ. ನೌಕರರು ಬೇಸರದಿಂದಿದ್ದರು. ಗ್ರಾಹಕರು ಯಂತ್ರದಂತೆ ಬಂದು ಹೋಗುತ್ತಿದ್ದರು. ಅಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಕಟ್ಟಿದ ಆತ್ಮ ಅಲ್ಲಿ ಸಾಯುತ್ತಿರುವುದನ್ನು ಕಂಡು ಅವರ ಎದೆಯಲ್ಲಿ ತೀವ್ರ ನೋವಾಯಿತು. ಸಂಕಷ್ಟದ ಈ ಕಡಲಲ್ಲಿ ಮುಳುಗುತ್ತಿದ್ದ ಸಂಸ್ಥೆಯನ್ನು ರಕ್ಷಿಸಲು ಅಂತಿಮವಾಗಿ ಆಡಳಿತ ಮಂಡಳಿಯು
ಹೋವಾರ್ಡ್ ಅವರ ಮೊರೆ ಹೋಯಿತು. 2008ರ ಜನವರಿಯಲ್ಲಿ 54ನೇ ವಯಸ್ಸಿನಲ್ಲಿ ಅವರು ಮತ್ತೆ ಸಿಇಒ ಆಗಿ ಅಧಿಕಾರ ವಹಿಸಿಕೊಂಡರು. ಇದು ಯಾವುದೇ ಸಂಭ್ರಮದ ಮರುಪ್ರವೇಶವಾಗಿರಲಿಲ್ಲ, ಬದಲಿಗೆ ಸಾಯುತ್ತಿರುವ ಕನಸಿಗೆ ಮರುಜೀವ ನೀಡುವ ಅಗ್ನಿ ಪರೀಕ್ಷೆಯಾಗಿತ್ತು. ಅಧಿಕಾರಕ್ಕೆ ಬರುತ್ತಿದ್ದಂತೆ ಅವರು ಯಾವುದೇ ಮುಲಾಜಿಲ್ಲದೆ ಐತಿಹಾಸಿಕ ಹಾಗೂ ದಿಟ್ಟ ನಿರ್ಧಾರವನ್ನು ಕೈಗೊಂಡರು. ದೇಶಾದ್ಯಂತ ಬರೋಬ್ಬರಿ 900 ಮಳಿಗೆಗಳನ್ನು ತಕ್ಷಣವೇ ಮುಚ್ಚಿದರು. ಸಂಸ್ಥೆಯನ್ನು ಉಳಿಸುವ ಸಂಕೇತವಾಗಿ ತಮ್ಮ ಸ್ವಂತ ವಾರ್ಷಿಕ ವೇತನವನ್ನು ಕೇವಲ ₹1 ಇಳಿಸಿಕೊಂಡರು. ಅಮೆರಿಕಾದಲ್ಲಿದ್ದ ತಮ್ಮ ಎಲ್ಲ 7,000 ಮಳಿಗೆಗಳನ್ನು ಒಂದು ದಿನದ ಮಟ್ಟಿಗೆ ಸಂಪೂರ್ಣವಾಗಿ ಬಂದ್ ಮಾಡಿದರು. ಅಂದು ಕೋಟ್ಯಾಂತರ ರೂಪಾಯಿ ಆದಾಯ ನಷ್ಟವಾದರೂ ಲೆಕ್ಕಿಸದೆ ಎಲ್ಲ ಪಾಲುದಾರರಿಗೆ ಅತ್ಯುತ್ತಮ ಕಾಫಿ ಮಾಡುವ ತಂತ್ರ ಹಾಗೂ ಗ್ರಾಹಕರೊಂದಿಗೆ ಪ್ರೀತಿಯಿಂದ ವರ್ತಿಸುವ ಬಗ್ಗೆ ಮರು ತರಬೇತಿ ನೀಡಿದರು. ರುಚಿ ಮತ್ತು ಪರಿಮಳದಲ್ಲಿ ಏಕರೂಪತೆ ತರಲು ಹಳೆಯ ಕಾಫಿ ಯಂತ್ರಗಳನ್ನು ಬದಲಾಯಿಸಿ ಅತ್ಯುತ್ತಮ ಯಂತ್ರಗಳನ್ನು ತಂದರು. ಆಹಾರ ಪದಾರ್ಥಗಳ ವಾಸನೆಯಿಂದ ಕಾಫಿಯ ಪರಿಮಳಕ್ಕೆ ಧಕ್ಕೆಯಾಗದಂತೆ ಎಚ್ಚರಿಕೆ ವಹಿಸಿದರು. ಗ್ರಾಹಕರಿಗೆ ಉಚಿತ ವೈಫೈ ಮೊಬೈಲ್ ಆರ್ಡರ್ ವ್ಯವಸ್ಥೆ ಮತ್ತು ಲಾಯಲ್ಟಿ ಆ್ಯಪ್ ಪರಿಚಯಿಸಿದರು. ಇದರ ಜೊತೆಗೆ ನೈತಿಕವಾಗಿ ಸಣ್ಣ ರೈತರಿಗೆ ಬೆಂಬಲ ನೀಡುವುದು, ಪರಿಸರ ಸ್ನೇಹಿ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದು ಮುಂತಾದ ಸಮಾಜಮುಖಿ ಕೆಲಸಗಳಿಗೆ ಒತ್ತು ನೀಡಿದರು. ಅವರ ಈ ಕಠಿಣ ಪರಿಶ್ರಮ ಮತ್ತು ದೂರದೃಷ್ಟಿಯು ಅದ್ಭುತ ಫಲಿತಾಂಶ ನೀಡಿತು. 2010ರ ವೇಳೆಗೆ ಕಂಪನಿಯು ಮತ್ತೆ ಲಾಭದ ಹಾದಿಗೆ ಮರಳಿತು. ವಹಿವಾಟು ಗಗನಕ್ಕೇರಿತು, ಷೇರು ಮೌಲ್ಯ ಚೇತರಿಸಿಕೊಂಡಿತು. ಎಲ್ಲಕ್ಕಿಂತ ಮಿಗಿಲಾಗಿ ಮಳಿಗೆಗಳಲ್ಲಿ ಮತ್ತೆ ಹಿತವಾದ ಸಂಗೀತ, ನಗುಮೊಗದ ಬ್ಯಾರಿಸ್ಟಾಗಳು ಮತ್ತು ಗ್ರಾಹಕರೊಂದಿಗಿನ ಭಾವನಾತ್ಮಕ ನಂಟು ಮರುಕಳಿಸಿತು. ಹೋವಾರ್ಡ್ ಅವರು ಕೇವಲ ಒಂದು ಕಂಪನಿಯನ್ನು ಉಳಿಸಲಿಲ್ಲ, ಒಂದು ಸಂಸ್ಥೆಯ ಆತ್ಮವನ್ನು ಮರುಸೃಷ್ಟಿಸಿ ಜಗತ್ತಿಗೆ ಮಾದರಿಯಾದರು. ಹೋವಾರ್ಡ್ ಅವರು ಬಡತನದ ಬೇಗೆಯಲ್ಲಿ ತಂದೆ ಕೆಲಸ ಕಳೆದುಕೊಂಡು ನರಳುವುದನ್ನು ನೋಡಿ ಬೆಳೆದವರು. ಆದರೆ ಅವರು ಆ ನೋವನ್ನೇ ತಮ್ಮ ದೌರ್ಬಲ್ಯ ಮಾಡಿಕೊಳ್ಳಲಿಲ್ಲ. ಬದಲಿಗೆ ಅದೇ ನೋವನ್ನು ಒಂದು ದೊಡ್ಡ ಶಕ್ತಿಯನ್ನಾಗಿ ಪರಿವರ್ತಿಸಿ ಜಗತ್ತಿನಾದ್ಯಂತ ಲಕ್ಷಾಂತರ ಜನರಿಗೆ ಕೆಲಸ ನೀಡುವ ಸಂಸ್ಥೆಯನ್ನು ಕಟ್ಟಿದರು. ನಿಮ್ಮ ಆರಂಭ ಹೇಗೆ ಇರಲಿ, ನಿಮ್ಮ ಪರಿಶ್ರಮದಿಂದ ನಿಮ್ಮ ಭವಿಷ್ಯವನ್ನು ನೀವೇ ಬರೆದುಕೊಳ್ಳಬಹುದು. ತಮ್ಮ ಹೊಸ ಐಡಿಯಾಗೆ ಬಂಡವಾಳ ಹೂಡಲು ಹೋದಾಗ ಅವರು ಸತತವಾಗಿ 217ಕ್ಕೂ ಹೆಚ್ಚು ಜನರಿಂದ ತಿರಸ್ಕರಿಸಲ್ಪಟ್ಟರು. ಆದರೆ ಅವರು ಧೃತಿಗೆಡಲಿಲ್ಲ. ಆ ನಿರಾಕರಣೆಗಳು ಅವರನ್ನು ಇನ್ನಷ್ಟು ಗಟ್ಟಿಗೊಳಿಸಿದವು. ಜೀವನದಲ್ಲಿ ಎದುರಾಗುವ ಸೋಲುಗಳು ನಮ್ಮ ಗುರಿಯನ್ನು ಬಿಡಲು ಇರುವ ಕಾರಣಗಳಲ್ಲ, ಬದಲಿಗೆ ಮತ್ತಷ್ಟು ಬಲವಾಗಿ ಎದ್ದು ನಿಲ್ಲಲು ಸಿಗುವ ಅವಕಾಶಗಳು. ಅವರು ತಮ್ಮ ಸಂಸ್ಥೆಯನ್ನು ಕೇವಲ ಹಣ ಮಾಡುವ ಯಂತ್ರವನ್ನಾಗಿ ನೋಡಲಿಲ್ಲ. ತಮ್ಮೊಂದಿಗೆ ದುಡಿಯುವ ನೌಕರರನ್ನು ಪಾಲುದಾರರು ಎಂದು ಕರೆದು ಅವರಿಗೆ ಆರೋಗ್ಯ ವಿಮೆ ಹಾಗೂ ಷೇರುಗಳನ್ನು ನೀಡಿದರು. ನಾವು ನಮ್ಮ ಜನರನ್ನು ಚೆನ್ನಾಗಿ ನೋಡಿಕೊಂಡರೆ ಅವರು ಗ್ರಾಹಕರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂಬ ಅವರ ತತ್ವವು ಯಾವುದೇ ವ್ಯವಹಾರದಲ್ಲಿ ಮಾನವೀಯತೆ ಮತ್ತು ಗೌರವವೇ ಅತಿ ದೊಡ್ಡ ಬಂಡವಾಳ ಎಂಬುದನ್ನು ಕಲಿಸುತ್ತದೆ. 2008ರ ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಕಂಪನಿ ಪಾತಾಳಕ್ಕೆ ಕುಸಿದಾಗ ಅವರು ಮತ್ತೆ ಸಿಇಒ ಆಗಿ ಜವಾಬ್ದಾರಿ ತೆಗೆದುಕೊಂಡು ತಮ್ಮ ವೇತನವನ್ನು ₹1 ಇಳಿಸಿಕೊಂಡು ಕಠಿಣ ನಿರ್ಧಾರಗಳ ಮೂಲಕ ಸಂಸ್ಥೆಯನ್ನು ಮುಳುಗಡೆಯಿಂದ ಪಾರು ಮಾಡಿದರು. ಕಷ್ಟದ ಪರಿಸ್ಥಿತಿ ಎದುರಾದಾಗ ಓಡಿ ಹೋಗದೆ, ಎದೆಗುಂದದೆ ದಿಟ್ಟ ಹೆಜ್ಜೆ ಇಡಬೇಕು. ಇಟಲಿಯಲ್ಲಿ ಸಣ್ಣದಾಗಿ ಕಂಡ ಆ ಆಲೋಚನೆಯನ್ನು ಮೊದಲು ಎಲ್ಲರೂ ಮೂದಲಿಸಿದರು. ಆದರೆ ಹೋವಾರ್ಡ್ ಅವರು ತಮ್ಮ ದೃಷ್ಟಿಕೋನವನ್ನು ನಂಬಿದರು. ಸಾಮಾನ್ಯ ಜನರು ಯೋಚಿಸುವುದಕ್ಕಿಂತ ಹೆಚ್ಚು ಕನಸು ಕಾಣಬೇಕು, ಬುದ್ಧಿವಂತರು ಯೋಚಿಸುವುದಕ್ಕಿಂತ ಹೆಚ್ಚು ಕಾಳಜಿ ವಹಿಸಿ ಎಂಬ ಅವರ ನುಡಿಯಂತೆ ನಿಮ್ಮ ಕನಸುಗಳ ಮೇಲೆ ನಿಮಗಿರುವ ಅಚಲ ನಂಬಿಕೆ ಜಗತ್ತನ್ನೇ ಬದಲಾಯಿಸಬಹುದು. ವೀಕ್ಷಕರೇ, ನಮ್ಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಸದಾಕಾಲ ನಗುತ್ತಿರಿ. ಧನ್ಯವಾದಗಳು.